ಹ್ಞೂ ಏನಾಯ್ತು ಜಾತಕ ಕೇಳ್ಸಕ್ಕೆ ಹೋಗಿದ್ದಿಲ್ಲ? ಏನಾಯ್ತು ಹುಡುಗ ಹುಡುಗಿದು ಜಾತಕ ಹೊಂತತಂತ? ಜಾತಕ ಕೇಳಿಸಿದೆ ರೀ, ಪ್ರಶಸ್ತವಾಗಿ ಐತಂತೆ. ಹುಡುಗ ಹುಡುಗಿ ಜಾತಕ ಹೊಂದಾಣಿಕೆ ಆಕತ್ತಂತೆ. ಈ ಬರ ಶುಕ್ರವಾರ ದಿನ ಮುಹೂರ್ತ ಚಲೋ ಐತಂತೆ. ಬರೋ ಶುಕ್ರವಾರ ದಿನ ಪಂಚಾಂಗ ನೋಡೆಲ್ಲ ಕರೆಕ್ಟಾಗಿ ಹೇಳ್ಯಾರ. ಬೆಳಗ್ಗೆ ಬೆಳಗ್ಗೆ ಎಷ್ಟೊತ್ತಿಗೆ ಅಂದರೆ 8 ಗಂಟೆಯಿಂದ 12 ಗಂಟೆ ಒಳಗೆ ಮುಗಿಸ್ಬಿಡ್ರಿ, ಭಾಳ ಪ್ರಶಸ್ತವಾಗೈತಿ ಅಂತ ಹೇಳ್ಯಾರ. ಅದು ಬಿಟ್ಟರೆ ಮತ್ತೆ ಅವತ್ತು ಸಂಜೆಗೆ ಭಾಳ 7 ಗಂಟೆ ಮೇಲೆ ಐತೆ, ತೀರ ಹೊತ್ತಾಗ್ಬಿಡ್ತೈತಿ. ಬೆಳಗ್ಗೆನೇ ಮುಗಿಸೋದು ಒಳ್ಳೇದನ ಅಂತ ನನ್ನ ಎಂಗೇಜ್ಮೆಂಟ್. ಹೆಂಗಂತೀರಿ? ಅದಕ್ಕೇನಂತ, ಬೆಳಗ್ಗೆ ರಾತ್ರಿ ಮಾಡೋದೇನು ಬೆಳಗ್ಗೆ ಮಾಡೋದೇನು ಎರಡು ಒಂದೇ ಬಿಡು. ಅದಕ್ಕೇನು ರಾತ್ರಿ ಮಾಡಿದ್ರೆ ರಾತ್ರಿ ಉಂಡೋಕಾರ, ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆ ಉಂಡೋಕಾರ. ನಿನಗೆ ಹೆಂಗೆ ಅನಿಸ್ತತಿ ಅಪ್ಪ? ರಾತ್ರಿಕ್ಕಿಂತ ಬೆಳಗ್ಗೆ ಮಾಡೋದೇ ಒಳ್ಳೇದಂತೇನಪ್ಪ. ಯಾಕಂದ್ರೆ ಜನ ನಾವು ದೂರದಿಂದ ಬರೋರು ಇರ್ತಾರಲ್ಲ, ಎಲ್ಲರೂ ಬಂದು ಊಟ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಹೋಗ್ಬಿಡ್ತಾರೆ. ಈ ರಾತ್ರಿ ಆದರೆ ಏನಾಗ್ಬಿಡ್ತೈತಿ, ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡು ಪಾಪ ಅವ್ರಿಗೆ 10 11 ಆಗ್ಬಿಡ್ತೈತಿ. ಹೋಗಕ್ಕೆ ಕತ್ಲಾದವರೆಲ್ಲ ಬರೋದೇ ಇಲ್ಲ, ಲೇಟ್ ಆಕೈತಿ ಅಂತ ವಿಚಾರ ಮಾಡಿ ಆಲ್ಮೋಸ್ಟ್ ಮಂದಿ ಬರಂಗೇ ಇಲ್ಲ. ಸೊ ನಾನು ಹೇಳೋದಾದರೆ ನಾವು ಬೆಳಗ್ಗೆನೇ ಮಾಡಿ ಮುಗಿಸೋಣಂತೀನಪ್ಪ. ಸರಿ ಆತಲ್ಲ, ಮತ್ತಿನ್ನೇನು ಹಂಗಾರೆ ಬೆಳಗ್ಗೆ ಮಾಡಿ ಮುಗಿಸಂತಗೋ. ನೀ ಏನಂತಿಲ್ಲ? ಆತ. ಹ್ಞೂ ಅಂದಮೇಲೆ ಮತ್ತೆ ಯಾಕೆ ಮಕ್ಕ ಸಪ್ಪಗೆ ಮಾಡ್ಕೊಂಡು? ಮತ್ತೇನಾರ ಹೇಳಿದ್ರ? ಏನಾರ ಜಾತಕದಾಗ ದೋಷ ಗೀಷ ಅಂತ ಏನಾರ ಅಂದ್ರನ? ಇಲ್ಲ ಜಾತಕದಾಗ ದೋಷ ಅಂತ ಏನಿಲ್ಲ. ಆದರೆ ಮೊನ್ನೆ ಆ ಹುಡುಗಿ ನೋಡಕ್ಕೆ ಹೋದ್ಮೇಲೆ ನನ್ನ ತಲೆಯಾಗ ಒಂದು ಅನುಮಾನ. ಏನ್ಲೇ ಅದು? ಹುಡುಗಿ ಶಾಸ್ತ್ರ ಸಂಪ್ರದಾಯ ಇದು, ಈ ಬಟ್ಟೆ ಬರಿ ಹಾಕೊಳ್ಳೋದ್ರ ಬಗ್ಗೆ ಎಲ್ಲದು ಭಾಳ ತಿಳುವಳಿಕೆ ಐತಾ ಇಲ್ಲ, ಹೇಳಿದ್ ಕೇಳ್ತಾಳೋ ಇಲ್ಲೋ ಅಂತ. ಈಗ ಹೊರಗಿನ ಹುಡುಗಿ ಆದರೆ ಏನಾರ ಬೈದು ಹೇಳ್ಬೋದು. ನಿಮ್ಮ ಗೆಳೆಯನ ಮಗಳು ಏನಾರ ಹೆಚ್ಚು ಕಮ್ಮಿ ಹೇಳಕ್ಕೆ ಹೋಗಿ ಅಥವಾ ಅದು ನಿಮ್ಮ ಗೆಳೆಯನ ಮನಸ್ಸಿಗೆ ಬೇಜಾರಾದರೆ ಏನು ಮಾಡೋದು? ಇಲ್ಲ ನನ್ನ ಗೆಳೆಯ ಹಾಗೆಲ್ಲ ಅನ್ಕೊಳವನೇ ಅಲ್ಲ. ನೀನೇನು ಬೈದು ಏನು ಹಿಂಸೆ ಕೊಡಾತಿರ್ತೀನ? ಹಂಗಲ್ಲವ, ಹಿಂಗೆ ಈ ಪೂಜೆ ಹಿಂಗೆ ಮಾಡ್ಬೇಕು, ಅಡ್ಗೆ ಹಿಂಗೆ ಮಾಡ್ಬೇಕು, ಮನೆ ಬಗ್ಗೆ ಹೇಳ್ತಿ. ಅವ ಯಾಕೆ ಬೇಜಾರು ಮಾಡ್ಕೋತಾನ? ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋನು ಅಲ್ಲೇ ಅಲ್ಲ ಅವನು. ಏನು ಅದು ಒಳ್ಳೇದು ಹೇಳುವಾಗ ಅವ ಯಾಕೆ ತಲೆ ಕೆಡಿಸ್ಕೊಂತಾನ? ಸುಮ್ಮನೆ ನೀ ಹಂಗೆಲ್ಲ ವಿಚಾರ ಮಾಡಬೇಡ. ಏನು ಈಗ ಹೆಂಗೆ ಹಂಗಾರೆ ನಾನು ಅವನು ಫೋನ್ ಹಚ್ಚಿದ್ದ ಯಾವಾಗ ಅಂತೇಳಿ ಹಿಂಗೆ ಹೋಗ್ಯಾಳ ತಡಿಪ ಕೇಳಕ್ಕೆ ಅಂದಿದ್ದೆ. ಹೌದಾ ಆಯ್ತು ಹಂಗಾರೆ ಬಂದ್ಮೇಲೆ ಹೇಳು ಅಂದಿದ್ದ. ಈಗ ಹಂಗಾರೆ ಫೋನ್ ಹಚ್ಚಿ ಹೇಳ್ಬಿಡ್ಲೆ, ಹಿಂಗೆ ಶುಕ್ರವಾರ ದಿನ ಇಟ್ಕೊಳ್ಳೋಣ ಅಂದಾನ. ಮತ್ತು ಶುಕ್ರವಾರ ನೀವು ತಯಾರಾಗ್ಬಿಡ್ರಿ, ನಾವು ತಯಾರಾಗ್ಬಿಡೋಣ ಅಂತ ಹೇಳೋಣ. ಹೇಳ್ರಿ. ಆಮೇಲೆ ಎಂಗೇಜ್ಮೆಂಟಿಗೆ ನಮ್ಮ ಕಡೆಯಿಂದ ಒಂದು ಹುಡುಗಿಗೆ ಒಂದು ಚಲೋ ಉಂಗ್ರ, ಆಮೇಲೆ ಆಕಿಗೆ ಒಂದು ಚಲೋ ಸೀರೆ, ಕಾಲು ಚೈನ ಕೊಡೋ ಪದ್ಧತಿ ಐತೆ ನಮ್ಮ ಕಡೆ. ಕಾಲು ಚೈನ ಇವೆಲ್ಲ ನಮ್ಮ ಕಡೆಯಿಂದ ಹುಡುಗಿ ಕೊಡ್ಬೇಕು. ಹುಡುಗನ ಕಡೆಯಿಂದ ಅವ್ರೇನು ಕೊಡ್ತಾರೆ? ಹುಡುಗ ಒಂದು ಜೊತೆ ಸೂಟು ಬುಟ್ಟು ಇಲ್ಲ ಅವ್ರ ಜೊತೆ ಪಂಚೆ ಶರ್ಟ್ ಅವ್ರದ್ದು ಏನೈತಿ ಅದನ್ನ ಪದ್ಧತಿ ಕೊಡಲಿ ಕರೆಕ್ಟಾಗಿ, ನಾನೇನಿದೆ ಅಂತ ಹೇಳಂಗಲ್ಲ. ಆಮೇಲೆ ಉಂಗ್ರ ಅವ್ರ ಕಡೆನೇ ಗಂಡ್ಮಗ ಅವನು ಹೆಣ್ಮಗಳಿಗೆ ನಾವು ಹಾಕೋ ಪದ್ಧತಿ ಇರ್ತೈತಿ, ಅದು ಅವ್ರಿಗೆ ಗೊತ್ತಿರ್ತೈತಿ. ಅವ್ರ ಕಡೆ ಏನು ಪದ್ಧತಿ ಐತೆ ಅವ್ರು ಮಾಡಲಿ. ಸರಿ ಹಂಗೆ ಮಾಡೋಣ ತಗೋ. ಹಂಗಾರೆ ಎಂಗೇಜ್ಮೆಂಟಿಗೆ ಸೀರೆ ಉಟ್ಕೊತಾಳಲ್ಲ, ಆ ಸೀರೆನ ನಾಳೆನೇ ಹೋಗಿ ತೊಗೊಂಬಂದ್ಬಿಡೋನು. ಅದ್ರ ಜಂಪರ್ನ ಇಲ್ಲ ಇವತ್ತು ಟೈಮ್ ಐತೆ ಬಿಡು, ಅದಕ್ಕೇನಿಲ್ಲ. ಈಗಿನ್ನೂ ಟೈಮ್ 12 ಆಗೈತಿ. ಇವತ್ತು ತಂದ್ವಿ ಅಂದ್ರೆ ರೀ ಸೋಮವಾರ ದಿನ ಚಲೋನೂ ಐತೆ ಮುಹೂರ್ತ. ಆ ಜಂಪರ್ ಕಟ್ ಮಾಡ್ಸಕ್ಕೆ ಕೊಟ್ರೆ ಎಲ್ಲರೂ ಹೊಲಸ್ಕೊಂತಾಳ. ಏನಂತೀರಿ? ಏನಪ್ಪ, ಆ ಸೀರೆ ತೊಗೊಂಡು ಬಂದು ಅದ್ರ ಜಂಪರ್ ಕಟ್ ಮಾಡಿ ಕೊಡ್ತೇನೆ, ಆ ಸೀರೆನ ಹೊಲಸ್ಕೊ ಅಂತ ಹೇಳು. ಏನ ಜಂಪರ್ನ? ಸರಿ ಆತವ, ಹೇಳ್ತೇನೆ. ಆಮೇಲವ ಅದು ಜಾತಕ ಕೇಳಿಸ್ಕೊಂಡು ಬರೋವರೆಗೂ ಫೋನ್ನಾಗ ಮಾತಾಡಬೇಡ ಅಂದಿದ್ದಿ. ನಂಬರ್ ಇದ್ದರೂ ನಾನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಫೋನ್ ಮಾಡಲಿಲ್ಲ. ಹಾಂ ಮಾತಾಡಪ್ಪ. ನಾನು ಜಾತಕ ಕೆಲಸ ಮಟ್ಟ ಯಾಕೆ ಮಾತಾಡಬೇಡ ಅಂದೆ ಅಂದರೆ, ಜಾತಕ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಸುಮ್ಮನೆ ನೀವು ಮಾತಾಡ್ಕೊಂಡು ನಿಮ್ಮ ಮನಸ್ಸಿನಾಗ ಆಸೆ ಇಟ್ಕೊಂಡು ಆಮ್ಯಾಗ ಅದು ಕೂಡಲಿಲ್ಲ ಅಂದರೆ ನಿಮಗೂ ಬೇಜಾರು ನಮಗೂ ಬೇಜಾರಲ್ಲ ಅಂತೇಳಿ ಬೇಡ ಅಂದೆ. ಆತೀಗ ಜಾತಕ ಹೊಂದಿತ್ತಲ್ಲ, ಫೋನ್ ಹಚ್ಚಿ ಮಾತಾಡು. ಯಾರು ಬೇಡ ಅಂದರೆ ಏನು, ಆಕಿ ಮನೆಗೇನು ಹೋಗಬೇಡ, ಅಂಗಡಿ ಕಡೆನೇ ಹೋಗಿ ಆಕಿಗೆ ಬ್ಲೌಸ್ ಕೊಟ್ಟೆ ಅಂದ್ರೆ ಆಕಿಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹೊಲಿಸ್ಕೊಳ್ಳಿ. ಏನಂತೆ? ಸರಿಯವ್ವ. ಏನ್ರಿ ಹಂಗಾರೆ ನೋಡ್ರಿ, ಇವತ್ತು ನಿಮ್ಮ ಟೈಮ್ ಆಯ್ತಾ ಹೋಗಿ ಬರಕ? ನೋ ನಾನು ಆಫೀಸ್ನಾಗ ಹೋಗಿ ಶ್ರೀಕಾಂತ್ಗೆ ಬಿಟ್ಟಾಕೇನಿ. ನನಗೆ ಟೈಮ್ ಇಲ್ಲ. ನಿನ್ಗೆ ಬೇಕಾರೆ ಬಟ್ಟೆ ಅಂಗಡಿಗೆ ಬಿಟ್ಟು ಹೋಕೇನಿ ನಿನ್ನ ಮಗನ. ಇಲ್ಲಾಂದ್ರೆ ನಿನ್ನ ಮಗನ ಕಾರ್ನ ನೀನು ಹೋಗ್ಬಿಡು, ಅವನೇ ಕರ್ಕೊಂಡು ಹೋಗ್ತಾನ ತೊಗೊಂಡು ನಿನ್ನ ಮನೆಗೆ ಬಿಟ್ಟು ಅವ್ನು ಆಮೇಲೆ ಹೋಗಿ ಕೊಟ್ಬಿಡ್ತಾನೆ. ಸರಿ ಹಾಗೆ ಆಗಲಿ. ವಾವ್, ಸೂಪರ್ ಮೇಡಮ್, ಸೂಪರ್. ಈ ಕಲರ್ ಅಂತೂ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ? ಅಲ್ಲ, ನೀವು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಿಜವಾಗ್ಲೂ ನಿಮ್ಗೆ ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಐತಿ. ನಿಜವಲ್ಲ, ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್, ಇದು ಜುವೆಲ್ಸ್ ಕೂಡ ಸೆಟ್ ಆಗೈತಿ ನೋಡಿ. ನಿಮ್ಗೆ ಇದು ಬೇಕಂದ್ರೆ ಜೊತೆಲೇ ತೊಗೋಬೋದು. ಬ್ಯಾಂಗಲ್ಸ್ ಇಲ್ಲಿಲ್ಲ ಮೇಡಮ್, ಬಟ್ ನೀವು ಬ್ಯಾಂಗಲ್ಸ್ ಮ್ಯಾಚಿಂಗ್ ಹಾಕ್ಕೊಳ್ರಿ. ಹೌದಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬಟ್ ಹೆವಿ ಇದೆ ಅಲ್ಲ? ಹಾಂ, ಹೆವಿ ಇರ್ತೈತೆ ಮೇಡಮ್. ಇದು ವರ್ಕ್ ಎಲ್ಲ ಮತ್ತು ಇದೆಲ್ಲ ಸ್ವಲ್ಪ ಸ್ಟೋನ್ಸ್ ಎಲ್ಲ ವಜ್ಜಿ ಬರ್ತಾವೆ ಮೇಡಮ್. ಬಟ್ ರಿಯಲಿ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಡಮ್. ನಾವೇ ಬಟ್ಟೆ ತೊಗೊಂಬಂದು ಕೊಟ್ಟರೆ ಇದೇ ಥರ ಸ್ಟಿಚ್ ಮಾಡಿಕೊಡ್ತೀರಾ? ಹಾಂ ಮೇಡಮ್, ನಾನೇ ಪ್ರಿಪೇರ್ ಮಾಡಿಕೊಡ್ತೀನಿ. ನಾನೇ ಅದು ಯಾವ ಥರ ನಿಮ್ಗೆ ಬೇಕು ಹೇಳ್ರಿ, ನಾನೇ ಸ್ಟಿಚ್ ಮಾಡಿಕೊಡ್ತೀನಿ. ಸರಿ, ಈಗ ಇದ್ರದ್ದು ಎಷ್ಟಾಯ್ತು ಮೇಡಮ್? ಅದು ನೆಕ್ಲೆಸ್ ಮತ್ತು ಡ್ರೆಸ್ ಎರಡು ಸೇರಿ, ನೆಕ್ಲೆಸ್ ನಿಮಗೆ ಬೇಕು ಅಂತ ಹೇಳಿರಿ.
ಇದು ಡ್ರೆಸ್ ಮಾತ್ರ ರೆಂಟ್ ಅಲ್ಲ? ಹಾಂ, ಡ್ರೆಸ್ ರೆಂಟ್. ನೆಕ್ಲೆಸ್ಸು ನನಗೆ ಬೇಕು ಮೇಡಮ್. ನೆಕ್ಲೆಸ್ದು 1800 ಆಗುತ್ತೆ. ಆಮೇಲೆ ಇದು ಡ್ರೆಸ್ದು 1500 ಮೇಡಮ್. ನೋಡ್ರಿ ಸ್ವಲ್ಪ ಕಡಿಮೆ ಮಾಡಿರಿ. ಎಷ್ಟು ರೀಸನಬಲ್ ಪ್ರೈಸ್ನೇ ಮಾಡ್ಕೊಡತ್ತೀನಿ ಮೇಡಮ್. ನಾ ಜಾಸ್ತಿ ತುಟ್ಟಿ ಹೇಳ್ತಾನೆ ಇಲ್ಲ. ಇದನ್ನೇ ನೀವು ಹೊರಗೆ ತೊಗೊಳಕ್ಕೆ ಹೋಗ್ರಿ, ಮಿನಿಮಮ್ ನಿಮ್ಗೊಂದು 2000 ಮಟ್ಟ ಹೇಳ್ತಾರೆ. ಸರಿ ಇರಲಿ ಬಿಡ್ರಿ, ಇದೇ ಇರಲಿ. ಓಕೆ, ಇದನ್ನ ಬಾಡಿಗೆ ತೊಗೋಬೇಕಂದ್ರೆ ಎಷ್ಟು? ಅಂದರೆ ಸಾರಿ, ನಾನೇ ತೊಗೋಬೇಕಂದ್ರೆ ಮೇಡಮ್ ಇದಕ್ಕೆ ರೇಟ್ ಇದೆ, ನೋಡಿ ಹೇಳ್ತೀನಿ ಬೇಕಾರೆ. ಇದು ಎಲ್ಲ ಮೆಟೀರಿಯಲ್, ಆಮೇಲೆ ಡ್ರೆಸ್, ಕ್ಲಾತ್ ರೆಡಿ ಮಾಡೋದು ಎಲ್ಲ ಸೇರಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10,000ವರೆಗೂ ಬರುತ್ತೆ ಮೇಡಮ್. 10,000ನಾ? ಬೇಡ ಬಿಡ್ರಿ, ಬಾಡಿಗೆನೇ ತೊಗೊತೀನಿ. ಅಷ್ಟು ಕೊಟ್ಟು ತೊಗೊಳ್ಳೋ ಅಷ್ಟು ನನ್ನ ಕಡೆ ಇಲ್ಲ. ಸರಿ ಮೇಡಮ್, ನಾನು ಫೋನ್ಪೇ ಮಾಡ್ತೀನಿ ಮೇಡಮ್. 1000 ಎಕ್ಸ್ಟ್ರಾ ಮಾಡ್ಬೇಕಾಕತಿ. ಯಾಕೆ? ಡ್ರೆಸ್ ನೀವು ಹೆಂಗೆ ತೊಗೊಂಡೋಗಿರ್ತೀರಿ ಹಾಗೆ ನೀಟಾಗಿ ವಾಪಸ್ ತಂದು ಕೊಡ್ಬೇಕು. ಯಾಕಂದರೆ ಇದ್ರೊಳಗೆ ಸ್ಟೋನ್ಸ್ ಇದಾಗೋದು, ಕ್ಲಾತ್ ಏನಾರ ಅಕಸ್ಮಾತ್ ಸ್ಕ್ರ್ಯಾಚ್ ಆದರೆ, ಏನಾರು ಸಣ್ಣ ಪುಟ್ಟ ಏನೋ ಒಂದು ತೊಂದರೆ ಆದರೂ ನಾವು ದುಡ್ಡು ಹಿಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡ್ಕೊಡ್ರಿ, ನಿಮ್ಮ ಕ್ಲಾತ್ ಎಷ್ಟು ಹೊಸದು ಹೆಂಗಿದೆ ಪೀಸ್ ಹೆಂಗೆ ಕೊಟ್ಟಿದ್ದೀನಿ. ನೀವು ಅಷ್ಟೇ ಹುಷಾರಾಗಿ ತಂದು ವಾಪಸ್ ಕೊಡ್ಬೇಕು ಮೇಡಮ್. ಮತ್ತು ನಾವು ಹುಷಾರಾಗಿ ವಾಪಸ್ ತಂದು ಕೊಟ್ರೆ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ, ನಂಗೆ ಎಕ್ಸ್ಟ್ರಾ ಬೇಡ. ಅದು ಯಾಕೆ ಇಟ್ಕೊಂಡಿರ್ತೀವಿ, ಕೆಲವೊಂದ್ಸಲ ಏನಾರು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಮೇಡಮ್ ಹಿಂಗೆ ಎಕ್ಸ್ಟ್ರಾ ಹಾಕೈತಿ ಅಂದರೆ ಕೆಲವ್ರು ದುಡ್ಡು ಕೊಡಲ್ಲ. ಸೊ ನಾವು ಅದಕ್ಕೆ ಫಸ್ಟೇ ಅಡ್ವಾನ್ಸ್ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡಿರ್ತೀವಿ. ಓ ಹೌದಾ? ಸರಿ, ಹಾಗಿದ್ರೆ ಸರಿ. ಯಪ್ಪ, ಅಂತೂ ಇಂತೂ ವ್ಯಾಪಾರ ಚಲೋ ಆಗ್ತಾ ಐತಿ. ಅಪ್ಪ ಇದನ್ನು ಸ್ವಂತಕ್ಕೆ ತೊಗೊಂಡಿದ್ದರಿಂದ ಬಾಡಿಗೆ ಕಟ್ಟೋ ಟೆನ್ಷನ್ ಇಲ್ಲ ನನಗೆ. ಒಂದು ಸ್ವಲ್ಪ ಹೊತ್ತು ಕುಂದಿರ್ತೇನೆ. ಅಯ್ಯಪ್ಪ ದೇವ್ರೆ, 5 ನಿಮಿಷ ಕುಂದ್ರಕ್ಕಾಗಿಲ್ಲ. ಈ ಪುಣ್ಯಾತ್ ಕುತ್ತಿ ತೊಗೊಳೋದೊಂದು ಡ್ರೆಸ್ಸಿಗೆ ಇಡೀ ಅಂಗಡಿನೇ ಕಿತ್ತಾಕ್ಸಿದ್ಲು. ಅಯ್ಯಪ್ಪ. ಎಕ್ಸ್ಕ್ಯೂಸ್ ಮೀ. ಓಹ್, ನೀವಾ? ಬರ್ರಿ, ಕುಂದ್ರಿ ಬರ್ರಿ. ನಿಮಗೆ ಅಂಗಡಿ ಗೊತ್ತಾತಾ? ಹಾಂ, ಅರವಿಂದ್ ಅವರಿಗೆ ನಾನು ಮೆಸೇಜ್ ಹಾಕಿದ್ದೆ, ಅವರೇ ಲೊಕೇಶನ್ ಕಳಿಸಿದ್ರು. ಹೌದಾ? ಏನು ಇದ್ಕಿದ್ದಂಗೆ ಬಂದುಬಿಟ್ರಿ, ಅಂಗಡಿ ನೋಡ್ಬೇಕಿತ್ತಾ? ಇಲ್ಲ, ಅಂಗಡಿ ನೋಡೋದಲ್ಲ, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನೋಡಿ ಹೋಗಿ 2 ದಿನ ಆದರೂ ಒಂದು ಫೋನ್ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ? ಇಲ್ಲ, ಫೋನು ಅದು ನೀವು ಬ್ಯುಸಿ ಇರಬೇಕು. ಇಲ್ಲ, ಸಮ್ ರೀಸನ್ಸ್ ಫೋನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ನಿಮ್ಮನ್ನೇ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನೀವು ಬರ್ತೀರಿ ಅಂತ ಗೊತ್ತಾಗಲಿಲ್ಲ. ಅದು ಒಂದು ನಿಮಿಷ, ಏನಾರು ತೊಗೊಂಡು ಬರಲಿ? ಏನು ಬೇಡ, ಕಂಫರ್ಟಬಲ್ ಆಗಿ ಮಾತಾಡ್ರಿ, ಅದಕ್ಕೇನಂತ. ಅದು ನಾನು ಬಂದಿದ್ದ ಉದ್ದೇಶನೇ ಬೇರೆ. ಅಯ್ಯೋ, ಸೀರೆ ಕವರ್ನ ನಾನು ಇದ್ರೊಳಗೆ ಬಿಟ್ಟು ಬಂದುಬಿಟ್ಟೆ, ಕಾರ್ನ್ಯಾಗ. ನಿಮ್ಮನ್ನು ನೋಡೋ ಅವಸರಕ್ಕೆ ಹಂಗೆ ಬಂದುಬಿಟ್ಟೆ. ಕೊಡ್ತೀನಿ. ಅದು ಏನಂದರೆ, ಶುಕ್ರವಾರ ದಿನ ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆಯಿಂದ ಎಷ್ಟು ಅಂದ್ರಪ್ಪ ಮಮ್ಮಿ, 12 ಗಂಟೆ, ಹಾಂ, ಅಷ್ಟೊತ್ತವರೆಗೂ ಮುಹೂರ್ತ ಆಯ್ತಂತೆ. ಎಂಗೇಜ್ಮೆಂಟ್ ಇಟ್ಕೊಂಡಾರ ಶುಕ್ರವಾರ ದಿನ. ನಿಮ್ಮ ತಂದೆಯವ್ರಿಗೂ ಮಾವರಿಗೆ ಫೋನ್ ಮಾಡಿ ಅಪ್ಪಾಜಿನೇ ಹೇಳ್ತೀನಿ ಅಂತಂದ್ರೆ, ಸೊ ಅದಕ್ಕೆ ಮಮ್ಮಿ ಸೀರೆ ತೊಗೊಂಬಂದ್ಬಿಟ್ಲು. ಯಾಕೆಂದರೆ ಡೇಸ್ ಭಾಳ ಉಳ್ದಿಲ್ಲಲ್ಲ. ಸೊ ಅದಕ್ಕೆ ಸೀರೆ ತೊಗೊಂಬಂದ್ವಿ ಇವತ್ತು. ಮಮ್ಮಿನ ಮನೆಗೆ ಬಿಟ್ಟು ನಾನು ಬಂದೆ. ಅದಕ್ಕೆ ಪಿಕೋ ಫಾಲ್ಸ್ ಮತ್ತು ಬ್ಲೌಸ್ ರೆಡಿ ಮಾಡ್ಕೋಬೇಕಂತ. ಎಂಗೇಜ್ಮೆಂಟಿಗಾ? ಹಾಂ, ಎಂಗೇಜ್ಮೆಂಟಿಗೆ ಬ್ಲೌಸ್ ರೆಡಿ ಮಾಡ್ಕೋಬೇಕಂತ, ಅದಕ್ಕೆ ಕೊಟ್ಟು ಕಳಿಸ್ಯಾರ. ನಿಮಗೆ ನೀವೇ ಹೆಂಗಿದ್ರು ಸ್ಟಿಚ್ ಮಾಡ್ಕೋತಿರಲ್ಲ, ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ ನೀವೇ ಮಾಡ್ಕೋಬೋದಪ್ಪ. ಇವತ್ತಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಟೈಮ್ ಐತೆ. ಏನು ಬೇಗ ರೆಡಿ ಆಕೈತಲ್ಲ? ನಾನು ಗಾಗ್ರಾ ಹಾಕ್ಕೊಳ್ಳೋಣ ಅಂತಿದ್ದೆ. ಗಾಗ್ರಾನಾ? ಗಾಗ್ರಾ? ಹಾಂ, ನೀವು ಶೇರ್ವಾನಿ ಹಾಕ್ಕೊಂಡ್ರೆ ನಾನು ಗಾಗ್ರಾ ಹಾಕ್ಕೊಳ್ಳೋಣ ಎಂಗೇಜ್ಮೆಂಟಿಗೆ ಅಂತಿದ್ದೆ. ಓ ಹೌದಾ? ಪರವಾಗಿಲ್ಲ, ಹಂಗಾರೆ ನಾನು ಮಮ್ಮಿಗೆ ಹೇಳ್ತೀನಿ ತಗೋರಿ. ಪ್ಲೀಸ್ ಹೇಳ್ರಿ, ನಂಗೆ ಯಾಕಂದ್ರೆ ಘಾಗ್ರಾ ಚೆನ್ನಾಗಿ ಅನಿಸ್ತೈತಿ ಎಂಗೇಜ್ಮೆಂಟಿಗೆ ಹಾಕ್ಕೊಂಡ್ರೆ. ಆಮೇಲೆ ಎಂಗೇಜ್ಮೆಂಟಿಗೆ ಎಲ್ಲರೂ ಘಾಗ್ರಾನೇ ಹಾಕ್ಕೊಂತಾರಲ್ಲ. ಸೊ ಅದಕ್ಕೆ ಸೀರೆ ಮದುವೆಗೆ ಉಟ್ಕೊತೀನಿ, ಏನು ತೊಂದರೆ ಇಲ್ಲ. ನೀವು ಅವತ್ತು ಪಂಚೆ ಇದು ಶರ್ಟ್ ಹಾಕೋತೀರಿ, ಶೇರ್ವಾನಿಗೆ ಅಂತೂ ಘಾಗ್ರಾ ಹಾಕ್ಕೊಳ್ರಿ, ಆಯ್ತಲ್ಲ? ಸರಿ, ನಾನು ಹೇಳ್ತೀನಿ ನಮ್ಮ ಮಮ್ಮಿಗೆ. ಹಂಗಾರೆ ಈಗ ಸೀರೆ ಕವರ್ ಕೊಡ್ಲಾ, ತೊಗೊಂಡೋಗ್ಲಾ? ಬೇಡ, ರೆಡಿ ರೆಡಿ ಮಾಡ್ತೀನಿ. ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಆದರೆ ಒಂದು ಮಾತು ಹೇಳಿರಿ, ಏನು ಅನ್ನೋದು ನಂಗೆ ಸಂಜೆಗೆ ಫೋನ್ ಮಾಡಿರಿ. ಏನು ಅಕಸ್ಮಾತ್ ಇಲ್ಲ ಸೀರೆನೇ ಉಟ್ಕೊ ಅಂತಂದ್ರೆ ಮತ್ತೆ ಏನು ಮಾಡೋದು? ನಾನು ಬ್ಲೌಸ್ ರೆಡಿ ಮಾಡ್ಕೋತೀನಿ. ಸರಿ, ಇರ್ಲಿ ತಗೊಳ್ರಿ. ನೀವು ಇಷ್ಟು ಕೇಳ್ತಾ ಇದ್ದೀರಲ್ಲ, ಗಾಗ್ರಾ ಹಾಕು ಅಂತೇಳಿ ಮಮ್ಮಿ ಹೇಳ್ಬೋದು. ಸರಿ, ನಂಬರ್ಲೆ? ಹಾಂ, ಹೋಗಿ ಬರ್ರಿ. ಆಮೇಲೆ ಇನ್ನೊಂದು ವಿಷಯ, ನಿಮ್ದು ನಾನು ನಿಜವಾಗ್ಲೂ ಇಷ್ಟ ಆದ್ನಾ, ಅಥವಾ ಏನೋ ನಿಮ್ಮ ತಂದೆ ಕಡೆ ಬಳಗ ಅಂದರೆ ಸಾರಿ ನಾನು ಬಳಗ ಅಂತ ಕೇಳ್ತಾ ಇದ್ದೀನಿ, ಅಂದರೆ ನಿಮ್ಮ ತಂದೆಯವ್ರ ಫ್ರೆಂಡ್ ಮಗ ಅಂತೇಳಿ ಇಷ್ಟ ಆದ್ನಾ? ಇಲ್ಲ, ನಾನು ಹಾಗೆಲ್ಲ ಇದು ಮಾಡ್ಕೊಳಂಗಿಲ್ಲ. ಇಷ್ಟ ಆಗಿದ್ದಕ್ಕೆ ಒಪ್ಕೊಂಡಿದ್ದು.
ಇರಲಿ ಅಂತ ಒಪ್ಕೊಂಡಿದ್ದೆ. ಹೌದಾ? ನಾನು ನನಗೂ ಅಷ್ಟೇ, ಇಷ್ಟ ಆಗಿದ್ದಕ್ಕೆ ಒಪ್ಕೊಂಡಿದ್ದು. ಹಂಗೆ ಫ್ರೆಂಡ್ ಮಗಳು ಅಂತೆಲ್ಲ ಮದುವೆ ಮಾಡ್ಕೊಂಡ್ರೆ ನಾಳೆ ಫ್ರೆಂಡ್ಸ್ ಜೀವನ ಮಾಡ್ತಾರೆ, ನಾವಿಬ್ರು ಜೀವನ ಮಾಡ್ಬೇಕಲ್ಲ. ಅದಕ್ಕೆ ನನಗಿಷ್ಟ ಆಗಿದ್ದಕ್ಕೆ ಒಪ್ಕೊಂಡಿದ್ದೆ. ಸರಿ, ನಾನು ಬರ್ತೀನಿ. ಫೋನ್ ಮಾಡ್ಬೋದಲ್ಲ ಅವಾಗ? ಮಾಡ್ರಿ, ಯಾರು ಬೇಡ ಅಂದ್ರೆ ಫೋನ್ ಮಾಡಕ್ಕೆ ಕೇಳ್ಬೇಕಾ? ಸರಿ, ಬಾಯ್. ನಂಗಂತೂ ಅಂಗಡಿ ಭಾಳ ಇಷ್ಟ ಆತ. ನೀವು ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡ್ಕೊಂಡಿರಿ ಅಂತ ಕೇಳಿ ನಂಗೆ ಇಷ್ಟ ಆತ. ಈ ಓದೋದು ಡಾಕ್ಟ್ರು ಇಂಜಿನಿಯರು ಇವೆಲ್ಲ ಆಗದೆ, ಆದರೆ ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗಿದ್ದು ಕೆಲಸ ಮಾಡತ್ತೀರಲ್ಲ, ಅದು ನಂಗೆ ಭಾಳ ಖುಷಿ ಆಯ್ತು. ನನಗೆ ಈ ಬಿಸ್ನೆಸ್ ಇದು ಮಾಡೋಕೆ ಇಷ್ಟನೇ ಇದ್ದಿದ್ದಿಲ್ಲ. ಆದರೆ ಏನು ಮಾಡ್ಬೇಕು, ನಮ್ಮ ಅಪ್ಪ ನಮ್ಮ ಅವ್ನ ಬಲವಂತಕ್ಕೆ ನಾನು ಹ್ಞೂ ಅಂತ ಮಾಡಿಬಿಟ್ಟೆ. ಆದರೆ ನೀವು ಹಂಗೆ ಮಾಡಿಲ್ಲ. ನಿಮಗೆ ಇಷ್ಟ ಆಗಿದಂಥ ಒಂದು ಆಯ್ಕೆ ಮಾಡ್ಕೊಂಡಿರಲ್ಲ ವೃತ್ತಿನ, ಅದು ಇಷ್ಟ ಆಯ್ತು. ಥ್ಯಾಂಕ್ಸ್. ಸರಿ, ಬರ್ತೀನಿ. ಸೀರೆ ಕವರ್ ಕೊಡ್ತೀನಿ, ಬರ್ರಿ. ಅಪ್ಪ, ಹೇಳಿದ್ದೊಂದು ಮಾತು ಕೇಳ್ತಾರ, ಏನು ಹಂಗಂತ ಏನು ತೊಂದರೆ ಇಲ್ಲ. ಯವ್ವ, ನಾ ಎಲ್ಲೇ ನಮ್ಮವ್ವ ಹೇಳ್ದಂಗೆ ಮಾಡಂದಿಗಿಂದ್ರೆ ಏನು ಮಾಡೋದು ಅಂದ್ಕೊಂಡಿದ್ದೆ. ಅಡ್ಡಿ ಇಲ್ಲ, ಹುಡುಗ ಚಲೋ ಅದಾನ, ಮಾತಾಡಿದ್ದು ಅಷ್ಟೇ, ಚೆನ್ನಾಗಿ ಮಾತಾಡಿದ.